ರಾಜ್ಯದಲ್ಲಿ ನಡೆಯಬೇಕಿದ್ದ ಮತ್ತೊಂದು ಚುನಾವಣೆ ರದ್ದುಗೊಂಡಿದೆ. ಹಿರಿಯೂರು ಜೊತೆ ಧಾರವಾಡಕ್ಕೂ ನಡೆಯಬೇಕಿತ್ತು ಎಲೆಕ್ಷನ್. ಕುಲಕರ್ಣಿಯ ಜಾಮೀನು ಜೊತೆ ದೋಷಿ ಆರೋಪಿ ಆದೇಶವನ್ನು ರದ್ದು ಮಾಡಲಾಗಿದೆ. ರಾಜ್ಯದಲ್ಲಿ ಮತ್ತೊಂದು ಎಲೆಕ್ಷನ್ ಅನ್ನೀಗ ಕ್ಯಾನ್ಸಲ್ ಮಾಡಲಾಗಿದೆ. ಹಿರಿಯೂರು ಜೊತೆ ಧಾರವಾಡಕ್ಕೂ ನಡೆಯಬೇಕಿತ್ತು ಎಲೆಕ್ಷನ್. ಕುಲಕರ್ಣಿಯ ಜಾಮೀನು ಜೊತೆ ದೋಷಿ ಆದೇಶ ರದ್ದಾಗಿದೆ. ಹಿರಿಯೂರು ಅಸೆಂಬ್ಲಿ ಕ್ಷೇತ್ರಕ್ಕೆ ಮಾತ್ರವೇ ಉಪಚುನಾವಣೆಯಾಗುತ್ತಾ? ಡಿ ಸುಧಾಕರ್ ನಿಧನದಿಂದ ತೆರವಾಗಿರೋ ಹಿರಿಯೂರು ಕ್ಷೇತ್ರ ಈಗ ಮತ್ತೆ ಎಲೆಕ್ಷನ್ ಆಗುತ್ತಾ ಹಿರಿಯೂರಿನಲ್ಲಿ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಈಗ ರಾಜ್ಯದಲ್ಲಿ ನಡೆಯಬೇಕಿದ್ದ ಮತ್ತೊಂದು ಚುನಾವಣೆ ರದ್ದಾಗಿದೆ. ಹಿರಿಯೂರು ಜೊತೆ ಧಾರವಾಡಕ್ಕೂ ನಡೆಯಬೇಕಿತ್ತು ಎಲೆಕ್ಷನ್. ಆದರೆ ಒಂದು ಕಡೆ ವಿನಯ್ ಕುಲಕರ್ಣಿ ಅವರಿಗೆ ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಕುಲಕರ್ಣಿಯ ಜಾಮೀನು ಜೊತೆ ದೋಷಿ ಎಂದು ಆದೇಶ ರದ್ದಾಗಿದೆ. ಈಗ ವಿನಯ್ ಕುಲಕರ್ಣಿಗೆ ಮತ್ತೊಮ್ಮೆ ಜಾಮೀನು ಯೋಗ ಸಿಕ್ಕಿದೆ. ಹೀಗಾಗಿ ಹಿರಿಯೂರು ಎಲೆಕ್ಷನ್ ಉಪಚುನಾವಣೆ ಮಾತ್ರ ನಡೆಯುತ್ತೆ. ಆದರೆ ಧಾರವಾಡದಲ್ಲಿ ನಡೆಯಬೇಕಿದ್ದಂಥ ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಈಗ ಶುರುವಾಗಿರುವಂಥದ್ದು. ಕುಲಕರ್ಣಿಯ ಜಾಮೀನು ಜೊತೆ ದೋಷಿ ಆದೇಶ ರದ್ದಾಗಿದೆ. ಆರಂಭದಲ್ಲಿ ವಿವಾದದ ಕೊಲೆ ಎಂದು ಶಂಕೆ ವ್ಯಕ್ತವಾಗಿತ್ತು. ಯೋಗೇಶ್ ಗೌಡ ಹತ್ಯೆ ಕೇಸ್ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಯಲ್ಲಿ ರಾಜಕೀಯ ಪಿತೂರಿ ಬಹಿರಂಗವಾಗಿತ್ತು. ಅಕ್ಟೋಬರ್ ಬದಲು ನವೆಂಬರ್ನಲ್ಲಿ ಹಿರಿಯೂರು ಚುನಾವಣೆ ನಡೆಯುವಂಥ ಸಾಧ್ಯತೆ ಇದೆ. ಹಿರಿಯೂರು ಅಸೆಂಬ್ಲಿ ಕ್ಷೇತ್ರಕ್ಕೆ ಮಾತ್ರವೇ ಉಪಚುನಾವಣೆಯಾಗುತ್ತೆ. ರಾಜಕೀಯ ಪ್ರಾಬಲ್ಯ, ಭೂ ವ್ಯವಹಾರಗಳಿಗಾಗಿ ವೈಷಮ್ಯ ತೋರಲಾಗಿತ್ತು. ವಿನಯ್ ಕುಲಕರ್ಣಿಗೆ ನುಂಗಲಾರದ ತುತ್ತಾಗಿದ್ದಂಥ ಯೋಗೇಶ್ ಗೌಡ ಹತ್ಯೆ ಪ್ರಕರಣ. ಸುಪಾರಿ ನೀಡಿ ಯೋಗೇಶ್ ಗೌಡ ಅವರೇ ಹತ್ಯೆ ಮಾಡಿದ್ದಾರಂತ ಆರೋಪ ಕೇಳಿ ಬರ್ತಾ ಇತ್ತು. ಯೋಗೇಶ್ ಗೌಡ ಕೇಸಲ್ಲಿ 19 ಮಂದಿ ಅಪರಾಧಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಸೇರಿದಂತೆ ಇವರು A15 ಆಗಿದ್ರು. ಆರೋಪಿ A15 ಹತ್ಯೆಯ ಹಿಂದೆ ಒಳಸಂಚಿನಲ್ಲಿ ವಿನಯ್ ಭಾಗಿಯಾಗಿದ್ರು ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿತ್ತು. 2020ರಲ್ಲಿ ವಿನಯ್ ಕುಲಕರ್ಣಿಯನ್ನ ಸಿಬಿಐ ಬಂಧಿಸಿತ್ತು. ಅಲ್ಲಿಂದ ತನಿಖೆಯನ್ನು ಆರಂಭಿಸಿದಂಥ ಸಿಬಿಐ ಅಧಿಕಾರಿಗಳು 9 ತಿಂಗಳು ಜೈಲುವಾಸವನ್ನು ಅನುಭವಿಸಿದ್ದಂಥ ವಿನಯ್ ಕುಲಕರ್ಣಿ ಧಾರವಾಡ ಕ್ಷೇತ್ರಕ್ಕೆ ಯಾವುದೇ ರೀತಿಯಾಗೂ ಕೂಡ ಇಡಲೇಬಾರದು ಅಂತ ಜನಪ್ರತಿನಿಧಿಗಳ ಕೋರ್ಟ್ ಆದೇಶವನ್ನು ನೀಡಿತ್ತು. ಹೀಗಾಗಿ ಕಿತ್ತೂರಿನಲ್ಲಿ ನೆಲೆಸಿದ್ರು. ತನಿಖೆ ವೇಳೆ ಪದೇ ಪದೇ ಜೈಲು ಸೇರಿದ್ದಂಥ ವಿನಯ್ ಕುಲಕರ್ಣಿ 2025ರ ಜೂನ್ನಿಂದ ಮತ್ತೆ ಜೈಲಿನಲ್ಲಿದ್ದಂಥ ವಿನಯ್ ಕುಲಕರ್ಣಿ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಂಥ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿಗೆ ನುಂಗಲಾರದ ತುಪ್ಪದಂತೆ ಕಾಡ್ತಾ ಇತ್ತು ಈ ಒಂದು ಪ್ರಕರಣ. ಇದೀಗ ಜಾಮೀನು ಮಂಜೂರಾಗಿದೆ. ಮತ್ತೊಂದು ಕಡೆ ಧಾರವಾಡ ಎಲೆಕ್ಷನ್ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇದೆ. ಹಿರಿಯೂರು ಉಪಚುನಾವಣೆ ಇದೇ ಅಕ್ಟೋಬರ್ನಲ್ಲಿ ನಡೆಯುವಂಥ ಸಾಧ್ಯತೆ ಕೂಡ ಇದೆ ಅಂತ ತಿಳಿಸಲಾಗ್ತಾ ಇದೆ. ಹಿರಿಯೂರು ಜೊತೆ ಧಾರವಾಡಕ್ಕೂ ಕೂಡ ನಡೆಯಬೇಕಿತ್ತು ಎಲೆಕ್ಷನ್. ಆದರೆ ವಿನಯ್ ಕುಲಕರ್ಣಿಯ ಈ ಜಾಮೀನು ಹಿನ್ನೆಲೆಯಲ್ಲಿ ಈಗ ಎಲೆಕ್ಷನ್ ನಡೆಯುತ್ತೋ ಇಲ್ಲೋ ಅನ್ನೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಈಗ ವಿನಯ್ ಕುಲಕರ್ಣಿಗೆ ನುಂಗಲಾರದ ತುತ್ತಾಗಿತ್ತು ಯೋಗೇಶ್ ಗೌಡ ಪ್ರಕರಣ. 2016ರಲ್ಲಿ ಜಿಮ್ನಲ್ಲಿ ನಡೆದಿದ್ದಂಥ ಹತ್ಯೆ ಪ್ರಕರಣ ಇದು. ಯೋಗೇಶ್ ಗೌಡ ಅವರಿಗೆ ಸುಪಾರಿ ಕೊಟ್ಟು ವಿನಯ್ ಕುಲಕರ್ಣಿ ಅವರೇ ಕೊಲೆ ಮಾಡಿಸಿದ್ದಾರೆ ಅನ್ನೋ ಆರೋಪವನ್ನು ಹೊತ್ತಿದ್ರು. ಅದಾದ ನಂತರದಲ್ಲಿ 2020ರಲ್ಲಿ BJP ಅಧಿಕಾರದಲ್ಲಿತ್ತು. ಆ ಸಮಯದಲ್ಲೇ ಈ ಒಂದು ಪ್ರಕರಣವನ್ನು BJPಯವರು CID ತನಿಖೆಗೆ ಒಪ್ಪಿಸಿದ್ರು. ಅದಾದ ನಂತರದಲ್ಲಿ ವಿನಯ್ ಕುಲಕರ್ಣಿಗೆ ಅಪರಾಧಿ ಅಂತ ಸೆಷನ್ಸ್ ಕೋರ್ಟ್ ಆದೇಶ ನೀಡಿತ್ತು. ಅದಾದ ನಂತರದಲ್ಲಿ ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಲಾಗಿತ್ತು. ಆದ್ರೀಗ ಆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ತೀರ್ಪಿಗೆ ತಡೆಯನ್ನು ನೀಡಿ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ. ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಕೊಲೀಗ ಪವನ್. ಹಿರಿಯೂರು ಜೊತೆ ಧಾರವಾಡಕ್ಕೂ ಎಲೆಕ್ಷನ್ ನಡಿಬೇಕಾಗಿತ್ತು. ಆದ್ರೀಗ ಕುಲಕರ್ಣಿಗೆ ಜಾಮೀನು ಸಿಕ್ಕಿದೆ. ಹಾಗಾದರೆ ಧಾರವಾಡಕ್ಕೆ ಎಲೆಕ್ಷನ್ ನಡೆಯುತ್ತಾ ಇಲ್ವಾ? ಹಿರಿಯೂರು ಉಪಚುನಾವಣೆ ಯಾವಾಗ? ಕಾರ್ತಿಕ್, ಏನು ಇಬ್ಬರು ಒಂದು ಹಿರಿಯೂರಲ್ಲಿ ಡಿ ಸುಧಾಕರ್ ಅಂದರೆ ಹಾಲಿ ಸಚಿವರಾಗಿದ್ದಂಥ ಡಿ ಸುಧಾಕರ್ ಅವರ ನಿಧನದಿಂದಾಗಿ ಅಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಅನ್ನೋದೊಂದು ಕನ್ಫರ್ಮ್ ಆಗಿತ್ತು. ಇನ್ನು ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಏನು ಜೈಲು ಸೇರಿದ್ರಲ್ಲ, ಪರಪ್ನಗರ ಜೈಲು ಸೇರಿದ್ದ ಕಾರಣವಾಗಿ ಅಲ್ಲೂ ಧಾರವಾಡಕ್ಕೆ ಚುನಾವಣೆ ಆಗುತ್ತೆ. ಈ ತಿಂಗಳು ಅಂದರೆ ಆಗಸ್ಟ್ ಎಂಡ್ ಒಳಗೆ ಡಿಕ್ಲೇರ್ ಆಗೋ ಚಾನ್ಸಸ್ ಇತ್ತು. ಆದರೆ ಈಗ ಏನು
ವಿನಯ್ ಕುಲಕರ್ಣಿಗೆ ಮಧ್ಯಂತರ ಜಾಮೀನಾಗಿರೋದು ಮತ್ತು ಶಿಕ್ಷೆ ಅಮಾನತಿನಲ್ಲಿಟ್ಟಿರೋದು ಹೈಕೋರ್ಟ್ ನಿರ್ಧಾರ ಇದೆಯಲ್ಲ, ಇದರಿಂದಾಗಿ ಧಾರವಾಡ ಬೈ ಎಲೆಕ್ಷನ್ ಸದ್ಯಕ್ಕೆ ಪೋಸ್ಟ್ಪೋನ್ ಆದಂಗೆ, ಅಂದರೆ ಆಗೋದಿಲ್ಲ ಅಂತಂದು. ಯಾಕೆ ಶಾಸಕತ್ವ ಸ್ಥಾನ ಮತ್ತೆ ವಿನಯ್ ಕುಲಕರ್ಣಿಗೆ ವಾಪಸ್ ಬಂದಿದೆ. ಹೀಗಾಗಿ ಅಲ್ಲಿ ಉಪಚುನಾವಣೆ ನಡೆಯೋದು ಬಹುತೇಕ ನಡೆಯೋದಿಲ್ಲ. ನೆಕ್ಸ್ಟ್ ಏನಾದರೂ ಅವರು ತಿರುಗಿ ಮತ್ತೆ ಶಿಕ್ಷೆಯನ್ನು ಅಮಾನತ್ ವಾದ ಪ್ರತಿವಾದ ಆಗಿ ಟ್ರಯಲ್ ಆಗಿ ತಿರುಗಿ ಮತ್ತೆ ಅವ್ರಿಗೆ ಏನಾದ್ರು ಶಿಕ್ಷೆ ಅನೌನ್ಸ್ ಆಯಿತು ಅಂದರೆ ಅವಾಗ ಮತ್ತೆ ಜೈಲಿಗೆ ಹೋದಾಗ ಅವರಿಗೆ ಒಂದು ಏನು ಶಾಸಕತ್ವ ಸ್ಥಾನ ಅಮಾನತಲ್ಲಿ ಇಡ್ತಾರೆ. ಆದರೆ ಈಗ ಸದ್ಯಕ್ಕಂತೂ ವಿನಯ್ ಕುಲಕರ್ಣಿ ಅವರು ತಮ್ಮ ಶಾಸಕ ಸ್ಥಾನವನ್ನು ವಾಪಸ್ ಪಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ಅಂದರೆ ಜಾಮೀನು ಸಿಕ್ಕಿದೆ, ಮಧ್ಯಂತರ ಜಾಮೀನು, ಮತ್ತು ಇನ್ನು ಟ್ರಯಲ್ ನಡಿಬೇಕಾಗಿದೆ. ಅದು ಇನ್ನೂ ಎಷ್ಟು ದಿನ ತಗೊಳುತ್ತೆ ಅನ್ನೋದು ವಿಷಯ ಆಗುತ್ತೆ. ಇನ್ನು ಹಿರಿಯೂರು ವಿಚಾರವಾಗಿ ಬಂದರೆ, ಹಿರಿಯೂರು ಅಂದರೆ ಆಗಸ್ಟ್ ಎಂಡೊಳಗೆ ಎಲೆಕ್ಷನ್ ಡಿಕ್ಲೇರ್ ಆಗೋ ಚಾನ್ಸಸ್ ಇದೆ. ನವಂಬರ್ ಅಥವಾ ಅಕ್ಟೋಬರಲ್ಲಿ ಚುನಾವಣೆ ನಡೆಯುವಂಥ ಚಾನ್ಸಸ್ ಇದೆ. ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪವನ್. ಹಿರಿಯೂರು ಜೊತೆ ಧಾರವಾಡಕ್ಕೂ ನಡೆಯಬೇಕಿತ್ತು ಎಲೆಕ್ಷನ್, ಆದರೆ ಕುಲಕರ್ಣಿಯ ಜಾಮೀನು ಜೊತೆ ದೋಷಿ ಆದೇಶ ರದ್ದಾಗಿದೆ. ಹೀಗಾಗಿ ಧಾರವಾಡ ಎಲೆಕ್ಷನ್ ನಡೆಯೋದು ಕೆಲವೊಂದು ಕಡೆ ಡೌಟ್ ಅನ್ನಿಸ್ತಾ ಇದೆ. ಆದರೆ ಹಿರಿಯೂರು ಎಲೆಕ್ಷನ್ ಉಪಚುನಾವಣೆ ನಡೆಯುತ್ತೆ ಅನ್ನೋದು, ಅಕ್ಟೋಬರ್ನಲ್ಲಿ ನಡೆಯುತ್ತೆ ಅನ್ನೋದು ತಿಳಿದು ಬರ್ತಾ ಇದೆ. ಡಿ ಸುಧಾಕರ್ ನಿಧನದಿಂದ ತೆರವಾಗಿದ್ದಂಥ ಜಾಗ ಅದು. ಆ ಒಂದು ಸ್ಥಾನಕ್ಕಾಗಿ ಹಿರಿಯೂರು ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆಯುವಂಥ ಸಾಧ್ಯತೆ ಇದೆ. ಆದರೆ ಧಾರವಾಡದಲ್ಲಿ ಮಾತ್ರ ಕೆಲ ಗೊಂದಲಗಳಿವೆ, ಎಲೆಕ್ಷನ್ ನಡೆಯುತ್ತೋ ಇಲ್ಲೋ ಅನ್ನೋದು. ಸೊ ಕಾದಷ್ಟೇ ನೋಡಬೇಕಾಗಿದೆ.